ಶಿಕ್ಷೆಯ ಪ್ರಮಾಣ ಪ್ರಕಟ ಆಗೋದಷ್ಟೇ ಬಾಕಿ. ಮಾಡಿದಂಥ ತಪ್ಪು, ಮಾಡಿದಂಥ ಅಪರಾಧ ಸಾಕ್ಷಿಗಳ ಸಮೇತ ರುಜುವಾತಾಗಿದೆ. ಅಪರಾಧಿ ಅನ್ನುವಂಥ ಪಟ್ಟ ಸಿಕ್ಕಾಗಿದೆ. ಸಂತ್ರಸ್ತೆಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಅಪರಾಧಿ ಸ್ಥಾನದಲ್ಲಿರುವಂಥ ವ್ಯಕ್ತಿಗೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಬೇಕು, ಗರಿಷ್ಠ ಶಿಕ್ಷೆ ಆಗಬೇಕು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಇದ್ರು. ಅಂಕಿತಾ, ಕೇಸ್ನಲ್ಲಿ ಶಿಕ್ಷೆಯ ಪ್ರಮಾಣ ಎಷ್ಟು ಪ್ರಕಟ ಆಗತ್ತೆ ಅನ್ನುವಂತಹ ಕುತೂಹಲ ಖಂಡಿತ ಇದೆ. ಯಾಕಂದ್ರೆ ಕೋರ್ಟ್ನಲ್ಲಿ ಆದಂತಹ ಆ ಪ್ರಬಲ ವಾದ ಮಂಡನೆಯನ್ನ ಗಮನಿಸಿದ್ವಿ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ BN ಜಗದೀಶ್ ಹಾಗೆಯೇ ಅಶೋಕ್ ನಾಯ್ಕ್ ಇಬ್ರು ಕೂಡ ಪ್ರಬಲವಾದಂತಹ ವಾದವನ್ನ ಮಂಡನೆ ಮಾಡಿದ್ರು. ಡೀಟೇಲ್ಸ್ ನ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಇಡೀ ಪ್ರಕರಣ ಅಂತ್ಯಕ್ಕೆ ಬಂದು ನಿಂತಿದೆ, ಕ್ಲೈಮ್ಯಾಕ್ಸ್ಗೆ ಬಂದು ನಿಂತಿದೆ. ಅಪರಾಧಿ ಸ್ಥಾನದಲ್ಲಿರುವಂತಹ ವ್ಯಕ್ತಿಗೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುವುದಷ್ಟೇ ಬಾಕಿ. ಕೋರ್ಟ್ನಲ್ಲಿ ಇವತ್ತು ನಡೆದಂತಹ ಪ್ರಬಲ ವಾದ ಮಂಡನೆಯನ್ನ ಗಮನಿಸೋದೇ ಆದ್ರೆ ಗರಿಷ್ಠ ಶಿಕ್ಷೆಯಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆಯಾ? ಹೇಗೆ ಶಿವಕುಮಾರ್? ವಿಜಯಶ್ರೀ, ಇವತ್ತಿನ ವಾದ ಪ್ರತಿವಾದವನ್ನ ನೋಡಿದ್ರೆ ಪ್ರಜ್ವಲ್ ರೇವಣ್ಣಗೆ ಈ ಪ್ರಕರಣದಲ್ಲಿ ಗರಿಷ್ಠ ಶಿಕ್ಷೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಜೊತೆಗೆ ಸಂತ್ರಸ್ತೆಯ ಪರವಾಗಿ ಹಿರಿಯ ಸರ್ಕಾರಿ ಅಭಿಯೋಜಕರಾದಂತಹ BN ಜಗದೀಶ್ ಹಾಗೂ ಅಶೋಕ್ ನಾಯ್ಕ್ ಅವರು ವಾದವನ್ನು ಮಂಡನೆ ಮಾಡಿರುವಂತದ್ದು. ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಸಾಮಾನ್ಯ ಹಿನ್ನೆಲೆ ಉಳ್ಳವನಲ್ಲ, ಈತ ಕೋಟ್ಯಾಧೀಶ್ವರನಾಗಿದ್ದಾನೆ. ಜೊತೆಗೆ ಸಂತ್ರಸ್ತೆ ಏನಿದ್ದಾಳೆ ಆಕೆಗೆ ಈತನಿಗಿಂತ ಹಿರಿಯರಾದಂತಹ ಮಕ್ಕಳಿದ್ದಾರೆ. ಆಕೆಯ ಇಚ್ಛೆಗೆ ವಿರುದ್ಧವಾಗಿ ಈತ ಒಂದ್ ಕಡೆ ಬಲಾತ್ಕಾರವನ್ನ ಎಸಗಿದ್ದಾನೆ. ಜೊತೆಗೆ ಆಕೆಯ ವಿರುದ್ಧವಾಗಿ ಈತ ವಿಡಿಯೋವನ್ನು ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ಕೇವಲ ಆಕೆಗೆ ಮಾತ್ರ ಅಲ್ಲ, ಹಲವಾರು ಮಹಿಳೆಯರಿಗೆ ಇದೇ ರೀತಿಯಾಗಿ ಈತ ಮಾಡಿದ್ದಾನೆ. ಈತನಿಗೆ ಗರಿಷ್ಠ ಶಿಕ್ಷೆಯನ್ನ ಕೊಡಬೇಕು ಅಂತೇಳಿ ಸರ್ಕಾರಿ ಅಭಿಯೋಜಕರು ವಾದವನ್ನ ಮಂಡನೆ ಮಾಡಿರುವಂತದ್ದು. ಜೊತೆಗೆ ಇದಕ್ಕೆ ಪ್ರತಿವಾದವನ್ನ ಮಾಡಿದಂತ ಪ್ರಜ್ವಲ್ ರೇವಣ್ಣ ಪರ ಹಿರಿಯ ಮಹಿಳಾ ವಕೀಲರಾದಂತ ನಳಿನಿ ಮಾಯಗೌಡ ಅವರು, ಈತ ಇನ್ನೂ ಚಿಕ್ಕ ವಯಸ್ಸಿನವನು, ಪ್ರಜ್ವಲ್ ರೇವಣ್ಣ ಇನ್ನ ಕೇವಲ 34 ವರ್ಷ, ಈತನ ರಾಜಕೀಯ ದುರುದ್ದೇಶದಿಂದಾಗಿ ಈ ರೀತಿಯಾದಂತಹ ವಿಡಿಯೋಗಳನ್ನ ವೈರಲ್ ಮಾಡಿದ್ದಾರೆ. ಅದು ಕೂಡ 2024ರ ಚುನಾವಣೆಯ ವೇಳೆಯಲ್ಲೇ ಈ ರೀತಿಯಾಗಿ ಮಾಡಿದ್ದಾರೆ ಅಂತೇಳಿ ಅವರು ಕೂಡ ಮಾಡಿದ್ದಾರೆ. ಜೊತೆಗೆ ಪ್ರಜ್ವಲ್ ರೇವಣ್ಣ ಇನ್ನ ಚಿಕ್ಕ ವಯಸ್ಸು, ಸಂತ್ರಸ್ತ ಮಹಿಳೆ ಆಕೆ ಅವರ ಕುಟುಂಬದ ಜೊತೆ ವಾಸವಾಗಿದ್ದಾರೆ. ಆಕೆಯನ್ನು ಸಮಾಜದಿಂದ ದೂರ ಇಟ್ಟಿಲ್ಲ. ಹೀಗಾಗಿ ಪ್ರಜ್ವಲ್ ರೇವಣ್ಣರಿಗೆ ಕಡಿಮೆ ಶಿಕ್ಷೆಯನ್ನ ಕೊಡಬೇಕು. ಜೊತೆಗೆ ಕೋರ್ಟ್ ಕೊಡುವಂತ ತೀರ್ಪನ್ನ ನಾವು ಗೌರವಿಸ್ತೀವಿ. ಆದ್ರೆ ಯಾವುದೇ ಕಾರಣಕ್ಕೂ ಗರಿಷ್ಠ ಶಿಕ್ಷೆಗೆ ಪರಿಗಣನೆಯನ್ನ ಮಾಡಬೇಕು, ಆದಷ್ಟು ಶಿಕ್ಷೆಯನ್ನ ಕಡಿಮೆ ಮಾಡಬೇಕು ಅಂತೇಳಿ ಅವರು ಕೂಡ ಪ್ರತಿವಾದವನ್ನ ಮಾಡಿರುವಂತದ್ದು. ಸದ್ಯ ನ್ಯಾಯಾಧೀಶರಾದಂತಹ ಸಂತೋಷ್ ಗಜಾನನ್ ಭಟ್ ಅವರು ಎರಡು ಕಡೆಯ ವಾದ ಪ್ರತಿವಾದವನ್ನ ಆಲಿಸಿ ಮಧ್ಯಾಹ್ನ 2:45ಕ್ಕೆ ಶಿಕ್ಷೆ ಪ್ರಮಾಣವನ್ನ ಮುಂದೂಡಿರುವಂತದ್ದು. ವಿಜಯಶ್ರೀ, ಶಿವಕುಮಾರ್, ಕೋರ್ಟ್ ಒಳಗೂ ಕೋರ್ಟ್ ಆವರಣದ ಹೊರಗೂ ಪ್ರಜ್ವಲ್ ರೇವಣ್ಣ ಕಣ್ಣೀರಿಡ್ತಿದಾರಂತೆ. ಏನ್ ನಡೀತಾ ಇದೆ? ಪಶ್ಚಾತ್ತಾಪ ಕಾಡ್ತಿದ್ಯಾ? ಹೇಗೆ, ಏನ್ ಮಾಹಿತಿ ಸಿಗ್ತಾ ಇದೆ ಶಿವಕುಮಾರ್? ಕೋರ್ಟ್ನ ಹೊರಗಡೆ ಬಂದಾಗ್ಲಿಂದಲೂ ಕೂಡ ಇವತ್ತು 11:30 ಸುಮಾರಿಗೆ ಕೋರ್ಟ್ನ ಹೊರಗಡೆ ಬಂದಾಗ್ಲಿಂದಲೂ ಕೂಡ ಪ್ರಜ್ವಲ್ ರೇವಣ್ಣ ಮೌನಕ್ಕೆ ಶರಣಾಗಿದ್ದು. ಯಾವಾಗ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಆರಂಭ ಆಗುತ್ತೆ ಆಗ ಪ್ರಜ್ವಲ್ ರೇವಣ್ಣ ಆತ ಕಣ್ಣೀರಿಡ್ಲಿಕ್ಕೆ ಶುರು ಮಾಡಿದ್ದು. ಪ್ರಮುಖವಾಗಿ ಸರ್ಕಾರದ SPPಗಳು ಯಾವಾಗ ವಾದ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಆತನಿಗೆ ಗರಿಷ್ಠ ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳಿ ವಾದವನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ, ಆಗ ಪ್ರಜ್ವಲ್ ರೇವಣ್ಣ ಕೋರ್ಟ್ನಲ್ಲೇ ಕಣ್ಣೀರನ್ನು ಹಾಕಿರುವಂತದ್ದು. ಜೊತೆಗೆ ಜಡ್ಜ್ ಕೇಳಿದಂತ ಪ್ರಶ್ನೆಗೂ ಕೂಡ ಆತನ ವಿದ್ಯಾಭ್ಯಾಸದ ಬಗ್ಗೆ ಕೇಳ್ತಾರೆ, ಆತನ ಹಿನ್ನೆಲೆ ಕೇಳಿದಂತ ಸಂದರ್ಭದಲ್ಲಿ ನಾನು ಸಂಸದನಾಗಿದ್ದಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಬೇಕಾಗಿ ನನಗೆ ಮಾಡಿದರೆ, ನನ್ನ ಮೇಲೆ ದೂರನ್ನ ದಾಖಲಾದಂತ ನಂತರದಲ್ಲೇ ವಿಡಿಯೋಗಳು ವೈರಲ್ ಆಗಿದೆ, ಇವೆಲ್ಲವೂ ಕೂಡ ನನ್ನ ರಾಜಕೀಯ ಸ್ಥಾನಮಾನವನ್ನು ಮುಗಿಸಲೇಬೇಕು ಅಂತೇಳಿ ರಾಜಕೀಯ ದುರುದ್ದೇಶದಿಂದಾಗಿ ಮಾಡಿದ್ದಾರೆ ಅಂತೇಳಿ ಪ್ರಜ್ವಲ್ ರೇವಣ್ಣ ನ್ಯಾಯಾಧೀಶ ಮುಂದೆ ಹೇಳಿಕೆಯನ್ನ ಕೊಡುತ್ತಾನೆ. ಆತ ಕೋರ್ಟ್ ಹಾಲ್ನ ಒಳಗಡೆ ಕಣ್ಣೀರನ್ನ ಹಾಕ್ತಾನೆ. ಮತ್ತೊಂದ್ ಕಡೆ SPPಗಳು ಈತನಿಗೆ ಗರಿಷ್ಠ ಶಿಕ್ಷೆಯನ್ನೇ ಕೊಡಬೇಕು, ಸಾಮಾನ್ಯ ಕುಟುಂಬದ ಹಿನ್ನೆಲೆ ಈತನಿಗೇನಿಲ್ಲ, ಈತ ತುಂಬಾನೇ ಪ್ರಭಾವಿ ಇದ್ದಾನೆ. ಜೊತೆಗೆ ಮಾಧ್ಯಮಗಳಿಂದಲೂ ಕೂಡ ಸಂತ್ರಸ್ತರ ಕುಟುಂಬಗಳಿಂದ ಹೇಳಿಕೆಯನ್ನು ತಿರ್ಚುವಂತ ಕೆಲಸವನ್ನ ಮಾಡುವಂತ ಕೆಲಸವನ್ನ ಮಾಡಿದ್ದ. ಜೊತೆಗೆ ಪ್ರಕರಣ ಯಾವಾಗ ಹೊರಗಡೆ ಬರ್ತಿದ್ದಂತೆ ಪ್ರಕರಣದಿಂದ ತಪ್ಪಿಸಿಕೊಳ್ಳುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದ. ಜೊತೆಗೆ ವಿದೇಶಕ್ಕೂ ಕೂಡ ಪರಾರಿಯಾಗುವಂತ ಯತ್ನವನ್ನ ಮಾಡಿದ್ದ. ಯಾವುದೇ ಕಾರಣಕ್ಕೂ ಕೂಡ ಈತನಿಗೆ ಕನಿಷ್ಠ ಶಿಕ್ಷೆ ಆಗ್ಲಿಕ್ಕೆ ಅವಕಾಶವನ್ನ ಕೊಡಬಾರ್ದು, ಪ್ರಕರಣ ಸಮಾಜಕ್ಕೆ ಒಂದು ಮಾದರಿ ಆಗ್ಬೇಕು, ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನ ಪ್ರಜ್ವಲ್ ರೇವಣ್ಣಗೆ ಕೊಡಬೇಕು ಅಂತೇಳಿ ಯಾವಾಗ SPPಗಳು ಸಮರ್ಪಕವಾಗಿ ವಾದವನ್ನ ಮಾಡ್ತಾರೆ ಆಗ ಪ್ರಜ್ವಲ್ ರೇವಣ್ಣ ಕೋರ್ಟ್ ಹಾಲ್ ಒಳಗಡೆ ಕಣ್ಣೀರನ್ನ ಹಾಕ್ತಾನೆ. ಜೊತೆಗೆ ಸರ್ಕಾರಿ ವಕೀಲರ ವಾದವನ್ನ ಕೇಳಿ ವಾದ ಯಾವಾಗ ಶಿಕ್ಷೆ ಪ್ರಮಾಣ 2:45ಕ್ಕೆ ಮುಂದೂಡಿಕೆ ಆಗಿದ್ದಾಗ ಕೋರ್ಟ್ ಹಾಲ್ ಒಳಗಡೆ ಹಾಗೂ ಹೊರಗಡೆ ಬಂದಂತ ಪ್ರಜ್ವಲ್ ರೇವಣ್ಣ ಎರಡು ಕಡೆಗಳಲ್ಲೂ ಕೂಡ ಸದ್ಯ ಕಣ್ಣೀರನ್ನ ಹಾಕ್ತಿರುವಂತದ್ದು. ವಿಜಯಶ್ರೀ, ರೈಟ್ ಶಿವಕುಮಾರ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆಯಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ತೀರ್ಪು, ಶಿಕ್ಷೆಯ ಪ್ರಮಾಣ ಪ್ರಕಟ ಆಗೋದಷ್ಟೇ ಬಾಕಿ. 2:45ಕ್ಕೆ ಮತ್ತೆ ಕೋರ್ಟ್ ಕಲಾಪ ಆರಂಭ ಆಗ್ತಾ ಇದ್ದ ಹಾಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ಎಷ್ಟು ಪ್ರಮಾಣದಲ್ಲಿ ಶಿಕ್ಷೆಯನ್ನ ನೀಡಲಾಗುತ್ತೆ ಅನ್ನೋದು ಗೊತ್ತಾಗುತ್ತೆ, ಎಷ್ಟು ವರ್ಷ ಅವರು ಜೈಲು ಶಿಕ್ಷೆಗೆ ಒಳಗಾಗ್ತಾರೆ ಅನ್ನೋದು ಗೊತ್ತಾಗುತ್ತೆ. ಕೋರ್ಟ್ನಲ್ಲಿ ಈ ಶಿಕ್ಷೆಯ ಪ್ರಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಆದಂತಹ ಪ್ರಬಲ ವಾದ ಮಂಡನೆಯನ್ನ ಗಮನಿಸಿದ್ರಿ. ಪ್ರಜ್ವಲ್ ರೇವಣ್ಣ ಕೇವಲ ಮಹಿಳೆಯ ಮೇಲೆ ಅತ್ಯಾಚಾರವನ್ನಷ್ಟೇ ಮಾಡಿಲ್ಲ, ಅತ್ಯಾಚಾರದ ಜೊತೆಗೆ
ಆ ವಿಡಿಯೋನ ರೆಕಾರ್ಡ್ ಮಾಡಿದ್ದಾರೆ. ಮಾಡಿರುವಂಥ ಆ ಹೇಸಿಗೆ ಕೃತ್ಯ ಏನಿದೆ, ಆ ಹೇಯ ಕೃತ್ಯ ಏನಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ರೆಕಾರ್ಡ್ ಮಾಡುವಂತಹ ಕೆಲಸವನ್ನ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ. ಅದಾದ ಬಳಿಕ ಆ ವಿಡಿಯೋನ ಇಟ್ಕೊಂಡು ಆ ಮಹಿಳೆಯನ್ನ ಬ್ಲಾಕ್ ಮೇಲ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಯಾವಾಗ ಒಂದೊಂದೇ ಪ್ರಕರಣಗಳು ಹೊರಗಡೆ ಬರುವುದಕ್ಕೆ ಶುರುವಾಯಿತೋ ಆಗ ಈ ಮಹಿಳೆಯನ್ನ ಅಪರಾಧಿಯ ಕುಟುಂಬ ಕಿಡ್ನಾಪ್ ಮಾಡುವಂತಹ ಕೆಲಸ ಮಾಡಿದೆ. ಕಿಡ್ನಾಪ್ ಮಾಡಿದ ಬಳಿಕ ಅದೇ ಸಂತ್ರಸ್ತೆಯಿಂದ ಆಕೆಯ ಹೇಳಿಕೆಯನ್ನ ತಿರುಚಿಸಿ, ಅಂದ್ರೆ ಆಕೆಯಿಂದ ಸುಳ್ಳು ಹೇಳಿಕೆಯನ್ನ ಪಡೆಯುವಂತಹ ಕೆಲಸ, ಸುಳ್ಳು ಹೇಳಿಕೆಯನ್ನ ಪಡೆದು ಅದನ್ನ ವೈರಲ್ ಮಾಡುವಂತಹ ಕೆಲಸ, ಅಂದ್ರೆ ಸಾಕ್ಷ್ಯವನ್ನ ತಿರುಚುವಂತಹ ಕೆಲಸವನ್ನ ಕೂಡ ಅಪರಾಧಿ ಸ್ಥಾನದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ, ಆತನ ಕುಟುಂಬ ಮಾಡಿದೆ. ಹಾಗಾಗಿ ಆತ ಮಾಡಿರುವಂತಹ ಅಷ್ಟೂ ಅಪರಾಧಗಳು ಕೂಡ ಗಂಭೀರ ಅಪರಾಧಗಳು. ಒಬ್ಬ ಜನಪ್ರತಿನಿಧಿಯಾಗಿದ್ದುಕೊಂಡು ಆ ಸ್ಥಾನಮಾನದಲ್ಲಿದ್ದುಕೊಂಡು ಆತ ತನ್ನ ಸ್ಥಾನಮಾನವನ್ನ ದುರ್ಬಳಕೆ ಮಾಡಿದ್ದಾನೆ. ತನ್ನ ಹೆಸರು, ತನ್ನ ಪ್ರಭಾವವನ್ನ ಬಳಸಿ, ತನ್ನ ಕುಟುಂಬದ ಪ್ರಭಾವವನ್ನ ಬಳಸಿಕೊಂಡು ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮಹಿಳೆಯ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾನೆ. ಅದು ಒಂದು ಬಾರಿ ನಡೆದಿರುವಂತಹ ಅತ್ಯಾಚಾರ ಅಲ್ಲ. ಕೆಲಸಕ್ಕಾಗಿ ಊರು ಬಿಟ್ಟು ಊರಿಗೆ ಬಂದಾಕಿ ಆಕೆ 10,000 ರೂಪಾಯಿ ಸಂಬಳನ ಪಡಿತಾ ಇದ್ಲು. ಆ ಮಹಿಳೆಗೆ ಇದೇ ಅಪರಾಧಿ ಪ್ರಜ್ವಲ್ ರೇವಣ್ಣ ವಯಸ್ಸಿನ ಮಗ ಇದ್ದಾನೆ. ಅಲ್ಲಿಗೆ ಆಕೆಗೆ ವಯಸ್ಸೆಷ್ಟು ಅನ್ನೋದನ್ನ ಊಹಿಸಬಹುದು. ಅಂಥ ಮಹಿಳೆಯ ಮೇಲೆ ಪದೇ ಪದೇ ಅತ್ಯಾಚಾರ ಮಾಡುವಂತಹ ಕೆಲಸವನ್ನ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ. ತಮ್ಮ ಪ್ರಭಾವವನ್ನ ಬಳಸಿ ಆಕೆಯನ್ನ ಬ್ಲಾಕ್ ಮೇಲ್ ಮಾಡಿ, ಆಕೆ ಅವಿದ್ಯಾವಂತೆ, ಆಕೆಯ ಮೇಲೆ ತಮ್ಮ ದರ್ಪವನ್ನ ತೋರಿಸಿದ್ದಾರೆ, ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಒಬ್ಬ ಸ್ಥಾನಮಾನದಲ್ಲಿರುವಂತಹ ವ್ಯಕ್ತಿ, ಕಾನೂನಾತ್ಮಕ ಸ್ಥಾನಮಾನ, ಜನಪ್ರತಿನಿಧಿಯಾಗಿದ್ದಂತಹ ವ್ಯಕ್ತಿ, ಕಾನೂನನ್ನ ಮಾಡುವಂಥ ಪೊಸಿಷನ್ ನಲ್ಲಿರುವಂತಹ ವ್ಯಕ್ತಿ, ಅಂಥ ವ್ಯಕ್ತಿ ಮಾಡಿದ್ದು ಇಂಥ ಹೀನಾಯ ಕೆಲಸ. ಹಾಗಾಗಿ ಇಂಥದ್ದೊಂದು ಗಂಭೀರ ಅಪರಾಧ, ಸಾಲು ಸಾಲು ಅಪರಾಧವನ್ನ ಮಾಡಿರುವಂತಹ ಪ್ರಜ್ವಲ್ ರೇವಣ್ಣಗೆ 10 ವರ್ಷದೊಳಗಿನ ಶಿಕ್ಷೆಯನ್ನ ಖಂಡಿತ ಕೊಡಬೇಡಿ. ಯಾವುದೇ ಕಾರಣಕ್ಕೂ ದಯೆ ತೋರಿಸುವುದಕ್ಕೆ ಹೋಗಬೇಡಿ, ಕರುಣೆ ತೋರಿಸುವುದಕ್ಕೆ ಹೋಗಬೇಡಿ. ಕಠಿಣಾತಿ ಕಠಿಣ ಶಿಕ್ಷೆ, ಜೀವನ ಪರ್ಯಂತ ಸೆರೆವಾಸವನ್ನ ಪ್ರಜ್ವಲ್ ರೇವಣ್ಣಗೆ ನೀಡುವಂತಹ ಕೆಲಸವನ್ನ ನ್ಯಾಯಾಲಯ ಮಾಡಬೇಕು, ನ್ಯಾಯಾಧೀಶರು ಮಾಡಬೇಕು ಅನ್ನುವಂಥ ಮನವಿಯನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಮಾಡಿದ್ದನ್ನ ಗಮನಿಸಿದ್ರಿ. ಪ್ರಬಲ ವಾದವನ್ನ ಮಂಡನೆ ಮಾಡುವಂತಹ ಕೆಲಸವನ್ನ ಅಶೋಕ್ ನಾಯಕ್ ಹಾಗೆ BN ಜಗದೀಶ್ ಅವರು ಮಾಡಿದ್ರು. ಅದಾದ ಬಳಿಕ ಪ್ರಜ್ವಲ್ ರೇವಣ್ಣ ಪರ ವಕೀಲರಾಗಿರುವಂತಹ ಹಿರಿಯ ವಕೀಲೆ ನಳಿನಿ ಮಾಯಗೌಡ ಅವರು ವಾದವನ್ನ ಮಂಡಿಸಿದ್ರು. ಅವರ ವಾದ ಕಂಪ್ಲೀಟ್ ಆಗಿ ಇಡೀ ಪ್ರಕರಣ ಒಂದು ರಾಜಕೀಯ ಪಿತೂರಿಯ ಪ್ರಕರಣ ಅನ್ನುವಂಥ ನೆಲೆಗಟ್ಟಿನಲ್ಲಿತ್ತು. ಯಾಕಂದ್ರೆ ವಿಡಿಯೋಗಳು ವೈರಲ್ ಆಗಿದ್ದು 2024ರ ಸಮಯದಲ್ಲಿ. ಅದಕ್ಕಿಂತ ಹಿಂದೆ ನಡೆದಿದ್ದಂಥ ಅತ್ಯಾಚಾರ ಇದು 2-3 ವರ್ಷ ಹಿಂದೆ ಆಗಿತ್ತು. ಆದರೆ ಇವರು ವಿಡಿಯೋನ ವೈರಲ್ ಮಾಡಿದ್ದು 2024ಕ್ಕೆ. ಅಂದ್ರೆ ಪ್ರಜ್ವಲ್ ರೇವಣ್ಣ ಸಣ್ಣ ವಯಸ್ಸಿಗೆ ದೊಡ್ಡ ಸ್ಥಾನಮಾನಕ್ಕೇರಿದವರು, ಆತನ ಬೆಳವಣಿಗೆಯನ್ನ ಸಹಿಸೋಕಾಗದೆ ಈ ರೀತಿ ರಾಜಕೀಯ ಷಡ್ಯಂತ್ರವನ್ನ ಮಾಡಿದ್ದಾರೆ, ರಾಜಕೀಯ ಸಂಚನ್ನ ಮಾಡಿದ್ದಾರೆ, ಪಿತೂರಿಯನ್ನ ಮಾಡಿ ಆತನ ಘನತೆಗೆ, ಆತನ ಹೆಸರಿಗೆ ಮಸಿ ಬಳಿಯುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಕೋರ್ಟ್ ತೀರ್ಪನ್ನ ನಾವು ಸ್ವಾಗತಿಸ್ತೀವಿ, ಆದ್ರೆ ಪ್ರಜ್ವಲ್ ರೇವಣ್ಣಗೆ ಕನಿಷ್ಠ ಪ್ರಮಾಣದ ಶಿಕ್ಷೆಯನ್ನ ನೀಡಬೇಕು ಅನ್ನುವಂಥ ಮನವಿಯನ್ನ ನಳಿನಿ ಮಾಯಗೌಡ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಮಾಡ್ತಾರೆ. ಅದಾದ ಬಳಿಕ ಪ್ರಜ್ವಲ್ ರೇವಣ್ಣಗೆ ಪ್ರಶ್ನೆ ಮಾಡಲಾಗುತ್ತೆ. ನಿಮಗೇನಾದ್ರೂ ಹೇಳೋದಕ್ಕಿದೆಯಾ ಅಂತ ಹೇಳಿ ನ್ಯಾಯಾಧೀಶರು ಪ್ರಶ್ನೆಯನ್ನ ಮಾಡ್ತಾರೆ. ಆಗ ಪ್ರಜ್ವಲ್ ರೇವಣ್ಣ ಹೇಳಿದ್ದೇನು, ಕಣ್ಣೀರಿಡ್ಕೊಂಡೇ ಮಾತನ್ನ ಆರಂಭ ಮಾಡ್ತಾರೆ. ನಾನು ಹಲವು ಮಹಿಳೆಯರ ಜೊತೆ ಇಂತಹ ಕೃತ್ಯವನ್ನ ನಡೆಸಿದ್ದೀನಿ ಅಂತ ಹೇಳ್ತಿದ್ದಾರೆ. ನಾನು ಸಂಸದನಾಗಿದ್ದಂತಹ ಸಂದರ್ಭದಲ್ಲಿ, ಅದಕ್ಕೂ ಮೊದಲು ಮಾಡಿರುವಂತಹ ಕೃತ್ಯ, ನಾನು ಸಂಸದನಾಗಿದ್ದಂತಹ ಸಂದರ್ಭದಲ್ಲಿ ಯಾರು ಬಂದು ಯಾಕೆ ಆರೋಪ ಮಾಡಲಿಲ್ಲ? ನಾನು ರೇಪ್ ಮಾಡಿದ್ರೆ ಅವರು ಯಾರಿಗೂ ಯಾಕೆ ಹೇಳಲಿಲ್ಲ? ಚುನಾವಣೆಯ ಸಂದರ್ಭದಲ್ಲೇ ಇಂಥ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಯಾವ ಮಹಿಳೆಯೂ ನಾನು ರೇಪ್ ಮಾಡಿದ್ದೀನಿ ಅಂತ ಹೇಳಿ ಆಕೆಯೇ ಬಂದು ಹೇಳಿಲ್ಲ. ಪೊಲೀಸರು ಆ ಕೆಲಸವನ್ನ ಮಾಡಿಸಿದ್ದಾರೆ. ಈ ಕೋರ್ಟ್ ಆದೇಶ ಏನಿದೆಯೋ ಅದಕ್ಕೆ ನಾನು ತಲೆ ಬಾಗ್ತೀನಿ. ನನ್ನ ತಂದೆ ತಾಯಿಯನ್ನ ಕಳೆದ 6 ತಿಂಗಳಿಂದ ನಾನು ನೋಡಿಲ್ಲ. ನಾನು ಮಾಡಿದ ಒಂದೇ ತಪ್ಪು ಏನು ಅಂದ್ರೆ ರಾಜಕೀಯದಲ್ಲಿ ಬಹಳ ಬೇಗ ಬೆಳೆದಿದ್ದು, ಅದೇ ನನಗೆ ಮುಳುವಾಗಿದೆ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾರೆ ನ್ಯಾಯಾಧೀಶರ ಮುಂದೆ ಪ್ರಜ್ವಲ್ ರೇವಣ್ಣ. ಅದಾದ ಬಳಿಕ 2:45ಕ್ಕೆ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡ್ತೀವಿ ಅಂತ ಹೇಳಿ ಕೋರ್ಟ್ ಕಲಾಪವನ್ನ ಮುಂದೂಡಿಕೆ ಮಾಡ್ತಾರೆ ನ್ಯಾಯಾಧೀಶರು. ಈಗ 2:45ರತ್ತ ಎಲ್ಲರ ಚಿತ್ತ ಅತ್ಯಾಚಾರ ಪ್ರಕರಣದ ಅಪರಾಧಿ ಪ್ರಜ್ವಲ್ ರೇವಣ್ಣಗೆ ಎಷ್ಟು ಶಿಕ್ಷೆ ಪ್ರಕಟ ಆಗತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.